ಅಮೆರಿಕ ಅಧ್ಯಕ್ಷ ಟ್ರಂಪ್ ಇನ್ನಿಲ್ಲವೇ? ಅಮೆರಿಕ ಅಧ್ಯಕ್ಷರ ಆರೋಗ್ಯದ ಸುತ್ತ ಹಬ್ಬಿದ ಗಂಭೀರ ವದಂತಿಗಳ ಹಿಂದಿನ ಸತ್ಯವೇನು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಲ್ಲಿದ್ದಾರೆ? ಅವರ ಆರೋಗ್ಯಕ್ಕೆ ಏನಾಗಿದೆ? ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರಂಪ್ ಈಸ್ ಡೆಡ್ ಎಂಬ ಹ್ಯಾಶ್ಟ್ಯಾಗ್ ಜಾಗತಿಕವಾಗಿ ಟ್ರೆಂಡ್ ಆಗ್ತಿರೋದು ಯಾಕೆ? ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿಯ ಬಗ್ಗೆ ಇಂತಹ ಆತಂಕಕಾರಿ ಸುದ್ದಿ ಹರಡೋಕೆ ಕಾರಣ ಏನು? ಇದು ಕೇವಲ ವದಂತಿನಾ ಅಥವಾ ಇದರ ಹಿಂದೆ ಯಾವುದಾದ್ರೂ ಗಂಭೀರ ಕಾರಣ ಅಡಗಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಕಳೆದ ಕೆಲವು ದಿನಗಳಿಂದ ವಿಶೇಷವಾಗಿ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ಈಸ್ ಡೆಡ್ ಮತ್ತು ವೇರ್ ಈಸ್ ಟ್ರಂಪ್ ಎಂಬ ಹ್ಯಾಶ್ಟ್ಯಾಗ್ಗಳು ಬಿರುಗಾಳಿಯನ್ನೇ ಎಬ್ಬಿಸಿವೆ. ಅಮೆರಿಕದ 79 ವರ್ಷದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆರೋಗ್ಯದ ಬಗ್ಗೆ ತೀವ್ರ ಊಹಾಪೋಹಗಳು ಮತ್ತು ಆತಂಕಗಳು ವ್ಯಕ್ತವಾಗಿದ್ವು. ಆದರೆ ಈ ಎಲ್ಲ ವದಂತಿಗಳಿಗೆ ತೆರೆ ಎಳೆಯುವಂತೆ ಅಧ್ಯಕ್ಷ ಟ್ರಂಪ್ ಅವರು ಆಗಸ್ಟ್ 30ರಂದು ವರ್ಜೀನಿಯಾದಲ್ಲಿರುವ ತಮ್ಮ ಗಾಲ್ಫ್ ಕ್ಲಬ್ನಲ್ಲಿ ಮೊಮ್ಮಕ್ಕಳೊಂದಿಗೆ ಕಾಣಿಸಿಕೊಳ್ಳುವ ಮೂಲಕ ತಾನು ಆರೋಗ್ಯವಾಗಿದ್ದೇನೆ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಆದರೂ ಈ ವದಂತಿಗಳು ಹುಟ್ಟುಕೊಳ್ಳೋಕೆ ಕಾರಣವಾದ ಅಂಶಗಳು ಹಲವು. ವದಂತಿಗಳಿಗೆ ಕಿಡಿ ಹೊತ್ತಿಸಿದ್ದು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರ ಒಂದು ಹೇಳಿಕೆ. ಆಗಸ್ಟ್ 27ರಂದು USA ಟುಡೇಗೆ ನೀಡಿದ ಸಂದರ್ಶನವೊಂದರಲ್ಲಿ ಒಂದು ವೇಳೆ ಯಾವುದಾದ್ರೂ ಭಯಾನಕ ದುರಂತ ಸಂಭವಿಸಿದ್ರೆ ಅಧ್ಯಕ್ಷರ ಜವಾಬ್ದಾರಿಯನ್ನ ವಹಿಸಿಕೊಳ್ಳೋಕೆ ನಾನು ಸಿದ್ಧನಿದ್ದೇನೆ ಅಂತ ವ್ಯಾನ್ಸ್ ಹೇಳಿದ್ರು. ಟ್ರಂಪ್ ಅವರ ವಯಸ್ಸು ಮತ್ತು ಆರೋಗ್ಯದ ಬಗ್ಗೆ ಮಾತನಾಡ್ತಾ ಅವರು ಅತ್ಯಂತ ಶಕ್ತಿಯುತವಾಗಿದ್ದಾರೆ. ರಾತ್ರಿ ತಡವಾಗಿ ಕರೆ ಮಾಡುವ ಕೊನೆಯ ವ್ಯಕ್ತಿ ಅವರೇ, ಬೆಳಗ್ಗೆ ಬೇಗ ಎದ್ದು ಕರೆ ಮಾಡುವ ಮೊದಲ ವ್ಯಕ್ತಿನೂ ಅವರೇ. ಆದರೆ ದೇವರು ಕಾಪಾಡ್ಲಿ, ಏನಾದ್ರೂ ದುರಂತ ಸಂಭವಿಸಿದ್ರೆ ಅದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ರು. ಈ ಹೇಳಿಕೆನೇ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪಾಗಿ ಅರ್ಥೈಸಲ್ಪಟ್ಟು ಟ್ರಂಪ್ ಅವರ ಆರೋಗ್ಯದ ಬಗ್ಗೆ ಆತಂಕಕ್ಕೆ ಕಾರಣವಾಯಿತು. ಈ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದ್ದು ಟ್ರಂಪ್ ಅವರ ಈ ಹಿಂದಿನ ಆರೋಗ್ಯ ಸಮಸ್ಯೆಗಳು. ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ ಸಭೆಯೊಂದರಲ್ಲಿ ಅವರ ಕೈಗಳ ಮೇಲೆ ಗಾಯದ ಕಲೆಗಳು ಕಂಡು ಬಂದಿದ್ದು ಅದರ ಫೋಟೋಗಳು ವೈರಲ್ ಆಗಿದ್ವು. ಶ್ವೇತಭವನ ದಿನವಿಡೀ ಗಣ್ಯರೊಂದಿಗೆ ಕೈಕುಲುಕೋದ್ರಿಂದ ಮತ್ತು ಆಸ್ಪಿರಿನ್ ತೆಗೆದುಕೊಳ್ಳೋದ್ರಿಂದ ಹೀಗಾಗಿದೆ ಅಂತ ಸ್ಪಷ್ಟನೆ ನೀಡಿತ್ತು. ಇದಲ್ಲದೆ ಅವರ ಕಾಲುಗಳಲ್ಲಿ ಊತ ಕಾಣಿಸಿಕೊಂಡ ಬಗ್ಗೆನೂ ಚರ್ಚೆಗಳಾಗಿದ್ವು. ಟ್ರಂಪ್ಗೆ ಇರೋ ಕಾಯಿಲೆ ಯಾವುದು? ಅದರ ಪರಿಣಾಮಗಳೇನು? ಶ್ವೇತಭವನದ ಅಧಿಕೃತ ಮಾಹಿತಿ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರು ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಿ ಎಂಬ ರಕ್ತ ಪರಿಚಲನಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ 70 ವರ್ಷ ಮೇಲ್ಪಟ್ಟವರಲ್ಲಿ ಕಂಡುಬರುವ ಸ್ಥಿತಿಯಾಗಿದೆ. ಏನಿದು CVI? ನಮ್ಮ ಕಾಲುಗಳಲ್ಲಿರುವ ರಕ್ತನಾಳಗಳು ರಕ್ತವನ್ನ ಮತ್ತೆ ಹೃದಯದ ಕಡೆಗೆ ಕೊಂಡೊಯ್ಯೋಕೆ ವಿಫಲ ಆದಾಗ ಈ ಸಮಸ್ಯೆ ಉಂಟಾಗುತ್ತೆ. ಇದರಿಂದಾಗಿ ರಕ್ತ ಕಾಲುಗಳಲ್ಲೇ ಸಂಗ್ರಹ ಆಗೋಕೆ ಪ್ರಾರಂಭಿಸುತ್ತೆ. UC ಡೇವಿಸ್ ಹೆಲ್ತ್ನ ನಾಳೀಯ ಶಸ್ತ್ರಚಿಕಿತ್ಸೆಯ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಿಮ್ಮಿ ಕ್ವಾಂಗ್ ಅವರ ಪ್ರಕಾರ ಈ ಸ್ಥಿತಿಗೆ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ರೆ ಅದು ಗಂಭೀರ ಪರಿಣಾಮಗಳನ್ನ ಬೀರಬಹುದು. ಈ ಕಾಯಿಲೆಯ ಸಾಮಾನ್ಯ ಲಕ್ಷಣ ಅಂತಂದ್ರೆ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳೋದು, ಇದರ ಜೊತೆಗೆ ಚರ್ಮ ದಪ್ಪಗಾಗೋದು, ಒಣಗೋದು ಮತ್ತು ಉರಿಯೂತಕ್ಕೆ ಒಳಗಾಗುವಂತಹ ಬದಲಾವಣೆಗಳು ಉಂಟಾಗಬಹುದು. ರೋಗ ಉಲ್ಬಣಿಸಿದ್ರೆ ಕಾಲುಗಳಲ್ಲಿ ಆರದ ಗಾಯಗಳು ಅಂದ್ರೆ ಅಲ್ಸರ್ಸ್ ಉಂಟಾಗುವ ಸಾಧ್ಯತೆ ಇದೆ. ಈ ಗಾಯಗಳು ತೀವ್ರಗೊಂಡು ಸೋಂಕು ತಗುಲಿದ್ರೆ ಕೆಲವೊಮ್ಮೆ ಕಾಲುಗಳನ್ನ ಕತ್ತರಿಸಬೇಕಾದ ಅಪಾಯನೂ ಇರುತ್ತೆ. ಇದಲ್ಲದೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಡೀಪ್ ವೇನ್ ಥ್ರಂಬೋಸಿಸ್ ಅಂದ್ರೆ DVT ಅಪಾಯವೂ ಹೆಚ್ಚಿರುತ್ತೆ. ಆದರೂ ಶ್ವೇತಭವನದ ವೈದ್ಯ ಸೀನ್ ಬಾರ್ಬರೆಲ್ಲಾ ಅವರು ಅಧ್ಯಕ್ಷ ಟ್ರಂಪ್ ಅವರಲ್ಲಿ ಈ ಸ್ಥಿತಿ ಸೌಮ್ಯವಾಗಿದೆ ಮತ್ತು ಅವರ ಆರೋಗ್ಯ ಅತ್ಯುತ್ತಮವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಚಿಕಿತ್ಸೆಯ ಭಾಗವಾಗಿ ಕಾಲುಗಳನ್ನು ಎತ್ತರದಲ್ಲಿಡೋದು, ನಿಯಮಿತ ವ್ಯಾಯಾಮ ಮತ್ತು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅನ್ನು ಧರಿಸೋದಕ್ಕೆ ಸೂಚಿಸಲಾಗಿದೆ. ಉಪಾಧ್ಯಕ್ಷರ ಒಂದು ಹೇಳಿಕೆ, ಟ್ರಂಪ್ ಅವರ ಕೆಲ ದಿನಗಳ ಸಾರ್ವಜನಿಕ ಗೈರು ಹಾಜರಿ, ಅವರ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ವೇಗವಾಗಿ ಹರಡಿದ ಊಹಾಪೋಹ ಇವೆಲ್ಲವೂ ಸೇರಿ ಟ್ರಂಪ್ ಈಸ್ ಡೆಡ್ ಎಂಬ ಆಧಾರರಹಿತ ವದಂತಿಗೆ ಕಾರಣ ಆಯಿತು. ಟ್ರಂಪ್ ಅವರು ಗಾಲ್ಫ್ ಆಡುವ ಮೂಲಕ ಈ ವದಂತಿಗಳಿಗೆ ಸದ್ಯಕ್ಕೆ ತೆರೆ ಎಳೆದಿದ್ದಾರೆ. ಜೊತೆಗೆ ಟ್ರಂಪ್ ಅವರ ಜೀವನ ಶೈಲಿ, ಆಹಾರದ ಶೈಲಿ ಕೂಡ ಆರೋಗ್ಯಕರ ಅಲ್ಲದೆ ಇರೋದು ಊಹಾಪೋಹಗಳಿಗೆ ಮತ್ತಷ್ಟು ಇಂಬು ನೀಡಿತು. ಈ ಘಟನೆ ಜಾಗತಿಕ ನಾಯಕರ ಆರೋಗ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಇರುವ ಕುತೂಹಲ ಮತ್ತು ಸಾಮಾಜಿಕ ಮಾಧ್ಯಮಗಳು ಹೇಗೆ ಸಣ್ಣ ವಿಷಯವನ್ನ ದೊಡ್ಡದಾಗಿ ಬಿಂಬಿಸಬಲ್ಲವು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ಆಧುನಿಕ ಜಗತ್ತಿನಲ್ಲಿ ರಾಷ್ಟ್ರೀಯ ನಾಯಕರ ಆರೋಗ್ಯ ಕೇವಲ ವೈಯಕ್ತಿಕ ವಿಷಯವಾಗಿ ಉಳಿದಿಲ್ಲ, ಅದು ಜಾಗತಿಕ ರಾಜಕೀಯದ ಮೇಲೂ ಪ್ರಭಾವ ಬೀರುವ ಸೂಕ್ಷ್ಮ ವಿಚಾರ ಅನ್ನೋದನ್ನ ಇದು ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.